ಹಾಯ್, ಗುಡ್ ಈವ್ನಿಂಗ್. ಸೊ ಇವತ್ತು ಯೋಗ ಮಾಡಿದ್ರು ಬೆಸ್ಟಾ ಅಥವಾ ಜಿಮ್ ಮಾಡಿದ್ರೆ ಬೆಸ್ಟಾ, ಯಾವುದಕ್ಕೆ ಹೆಲ್ಪ್ ಆಗುತ್ತೆ, ಸೊ ಇದು ಎಲ್ಲದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಪೂರ್ತಿಯಾಗಿ ನೋಡಿ, ಸಾಕಷ್ಟು ಮಾಹಿತಿ ಸಿಗಬಹುದು. ಮತ್ತು ಇನ್ಯಾಕೆ ತಡ, ಲೆಟ್ಸ್ ಸ್ಟಾರ್ಟ್. ನಾವು ಅರ್ಥ ಮಾಡ್ಕೋಬೇಕಾಗಿರೋಂಥ ವಿಷಯ, ಯೋಗ ಮಾಡೋದ್ರಿಂದಾಗಲಿ ಅಥವಾ ಜಿಮ್ ಮಾಡೋದ್ರಿಂದಾಗಲಿ ನಿಮ್ಮ ವೆಯ್ಟ್ ಲಾಸ್ ಅಥವಾ ನಿಮ್ಮ ವೆಯ್ಟ್ ಗೇನ್ ಮ್ಯಾಟ್ರ್ ಆಗೋಲ್ಲ. ಯಾಕೆ ಅಂತ ಹೇಳಿದ್ರೆ ಅದು ನಿಮ್ಮ ವೆಯ್ಟ್ ಗೇನ್ಗೆ ವೆಯ್ಟ್ ಲಾಸ್ಗೆ ಇಂಡೈರೆಕ್ಟ್ಲಿ ಹೆಲ್ಪ್ ಮಾಡುತ್ತೆ. ಉದಾಹರಣೆಗೆ ಜಿಮ್ ಅಂದರೆ ವರ್ಕೌಟ್ ಮಾಡೋದ್ರಿಂದ ನಿಮ್ಮ ಮಸಲ್ಸ್ ವೇರ್ ಆ್ಯಂಡ್ ಟೇರ್ ಆಗುತ್ತೆ. ಸೊ ನೀವು ಆ ಮಸಲ್ಸ್ ಗ್ರೋ ಆಗಬೇಕಂತ ಹೇಳಿದ್ರೆ ಪ್ರಾಪರ್ ನ್ಯೂಟ್ರಿಯೆಂಟ್ಸ್ ಎಸ್ಪೆಷಲಿ ಪ್ರೋಟೀನ್ನ ಕೊಡಲೇಬೇಕಾಗುತ್ತೆ. ಹಾಗೆ ನೀವು ಯೋಗ ಮಾಡೋದ್ರಿಂದ ಒಂದಷ್ಟು ಮಿನಿಮಲ್ ಕ್ಯಾಲೋರಿ ಬರ್ನ್ ಆಗುತ್ತೆ, ಬಾಡಿಗೆ ಒಂದಷ್ಟು ಫ್ಲೆಕ್ಸಿಬಿಲಿಟಿ ಸಿಗುತ್ತೆ ಮತ್ತು ಮೈಂಡ್ ರಿಲ್ಯಾಕ್ಸೇಷನ್ ಸಿಗುತ್ತೆ. ಹಾಗೆ ಇಂಡೈರೆಕ್ಟ್ಲಿ ನಿಮ್ಮ ಮೈಂಡ್ಸೆಟ್, ಫೋಕಸ್ ಇದ್ರ ರಿಲೇಟೆಡ್ ಅದು ಚೆನ್ನಾಗಿ ಇಟ್ಕೋಬಹುದು. ಸೊ ಈಗ ಇದರಲ್ಲಿ ವೆಯ್ಟ್ ಲಾಸ್ಗೆ ಯಾವುದು ಹೆಲ್ಪ್ ಆಗುತ್ತೆ, ವೆಯ್ಟ್ ಗೇನ್ಗೆ ಯಾವುದು ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ ಇಟ್ಸ್ ಡಿಪೆಂಡ್ಸ್ ಆನ್ ನಿಮ್ಮ ಲೈಫ್ ಸ್ಟೈಲ್. ನೀವು ಹೇಗೆ ಯಾವ ರೀತಿನ ಫಿಟ್ನೆಸ್ನ ಮೇಂಟೈನ್ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ 80% ನ್ಯೂಟ್ರಿಷನ್, 20% ಎನಿ ವರ್ಕೌಟ್ ಯಾವುದೇ ಆಗಿರಲಿ, 20% 100% ಮೈಂಡ್ಸೆಟ್, ಒಳ್ಳೆ ಹೆಲ್ತಿ ಲೈಫ್ ಸ್ಟೈಲ್ನ ಲೀಡ್ ಮಾಡಿದ್ರೆ ನೀವು ಅಂದ್ಕೊಂಡು ರಿಸಲ್ಟ್ಸ್ನ ನೀವು ಅಚೀವ್ ಮಾಡ್ಬೋದು. ಸೊ ಈಗ ಯಾರಿಗೆ ಯಾವುದು ಬೆಸ್ಟ್ ಅನ್ನೋದಾದರೆ, ಸೊ ಜಿಮ್ ಯಾರು ಬೇಕಾದ್ರೂ ಮಾಡಬಹುದು. ಸೊ ಉದಾಹರಣೆಗೆ ನೀವು ಒಂದು 10-15 kg ನಿಮ್ಮ ಐಡಿಯಲ್ ವೇಟ್ಗಿಂತ ಸ್ವಲ್ಪ ಜಾಸ್ತಿ ಇದ್ದೀನಿ ಅಂತ ಅಂದ್ಕೊಂಡ್ರೆ, ಸೊ ನೀವು ಯೋಗನೂ ಮಾಡಬಹುದು, ಕಸರತ್ತು ಮಾಡ್ಬೋದು, ಅಂದರೆ ಜಿಮ್ ಕೂಡ ಮಾಡ್ಬೋದು. ಸೊ ಜಿಮ್ಮಲ್ಲಿ ಸಾಧಾರಣವಾಗಿ ನೋಡೋದಾದರೆ 2 ಟೈಪ್ಸ್ ಇರುತ್ತೆ. ಒಂದು ಕಾರ್ಡಿಯೋ, ಅಂದರೆ ನಮ್ಮ ಹೃದಯ ಬಡಿತ ಜಾಸ್ತಿ ಆಗುವಂತಹ ಎಕ್ಸಸೈಸ್, ಅದು ಕ್ಯಾಲೋರಿ ಬರ್ನಿಂಗ್ ಹೆಲ್ಪ್ ಆಗುತ್ತೆ, ಬಾಡಿನಲ್ಲಿ ಸ್ವೆಟ್ ಚೆನ್ನಾಗಿ ಹೋಗುತ್ತೆ, ಒಂದು ಸ್ವಲ್ಪ ಕ್ಯಾಲೋರಿ ಬರ್ನಿಂಗ್ ಜೊತೆಗೆ ಮೆಟಬಲಿಸಮ್ ಕೂಡ ಬೂಸ್ಟ್ ಆಗುತ್ತೆ. ಇನ್ನೊಂದು ವೆಯ್ಟ್ ಟ್ರೈನಿಂಗ್, ಅಂದರೆ ಬೈಸಿಪ್ಸ್ಗೆ, ಚೆಸ್ಟ್ಗೆ, ಶೋಲ್ಡರ್ಗೆ, ಟ್ರೈಸಿಪ್ಸ್ಗೆ, ಕಾಲ್ಗೆ, ಈ ಥರ ಸಪ್ರೇಟ್ ಪಾರ್ಟ್ಸ್ಗೆ ಎಕ್ಸಸೈಸ್ ಮಾಡಿ ಆ ಭಾಗದಲ್ಲಿ ಮಸಲ್ಸ್ನ ವೇರ್ ಆ್ಯಂಡ್ ಟೇರ್ ಮಾಡಿ ಮಸಲ್ಸ್ನ ರಿಕವರಿ ನೆಪದಲ್ಲಿ ಬಾಡಿಗೆ ಪ್ರೋಟೀನ್ನ ಅಥವಾ ಮತ್ತೆ ಜೊತೆಗೆ ನ್ಯೂಟ್ರಿಯೆಂಟ್ಸ್ನ ಆ್ಯಡ್ ಮಾಡ್ತಾ ನಮ್ಮ ಬಾಡಿನ ರೀಫಾರ್ಮ್ ಮಾಡೋವಂಥದ್ದು ಒಂದು ಪ್ರೊಸೀಜರ್. ಈಗ ನೀವು 15 kgಗಿಂತ ಜಾಸ್ತಿ ಅಥವಾ 15 kgಗಿಂತ ಜಾಸ್ತಿ ವೆಯ್ಟ್ ಇದ್ದೀನಿ ಅಂತ ಹೇಳಿದ್ರೆ ನೀವು ಕಾರ್ಡಿಯೋನೂ ಮಾಡಿ 50% ವೆಯ್ಟ್ ಟ್ರೈನಿಂಗು ಮಾಡೋದ್ರಿಂದ ಬಹಳ ಫಾಸ್ಟಾಗಿ ನೀವು ನಿಮ್ಮ ಬಾಡಿನ ಅಚೀವ್ ಮಾಡಬಹುದು, ಹೆಲ್ತಿಯಾಗಿ ಅಚೀವ್ ಮಾಡಬಹುದು. ನ್ಯೂಟ್ರಿಷನ್ ಹ್ಯಾಬಿಟ್ಸ್ ತುಂಬ ಇಂಪಾರ್ಟೆಂಟ್. 80% ನ್ಯೂಟ್ರಿಷನ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದು ತುಂಬ ಇಂಪಾರ್ಟೆಂಟ್. ಅದನ್ನು ಮೀರಿ ನೀವು ಬೇರೆ ಏನೂ ಮಾಡೋಕ್ಕಾಗಲ್ಲ. ತುಂಬ ಜನ ಎಕ್ಸೈಸ್ ನೋ. ಸೊ ನೀವು ಹಾಫ್ ಆನ್ ಅವರ್ ಎಕ್ಸಸೈಸ್ ಮಾಡಿದ್ರು ಕೂಡ ಮಿಕ್ಕಿದ ಎಲ್ಲ ದಿವಸ 23.5 ಗಂಟೆ ನೀವು ಹೆಂಗೆ ಇರ್ತೀರಾ, ಎಷ್ಟು ನೀರು ಕುಡಿತೀರಾ, ಎಷ್ಟು ಫೈಬರ್ ಬೇಸ್ಡ್, ಪ್ರೋಟೀನ್ ಬೇಸ್ಡ್, ಕಾರ್ಬ್ಸ್ ಬೇಸ್ಡ್ ಫುಡ್ ಇಂಟೇಕ್ ಮಾಡ್ತೀರಾ, ನಿದ್ರೆ ಎಷ್ಟು ಮಾಡ್ತೀರಾ, ಸ್ಟ್ರೆಸ್ ಲೆವೆಲ್ನ ಹೆಂಗೆ ಮ್ಯಾನೇಜ್ಮೆಂಟ್ ಮಾಡ್ತೀರಾ, ಇದ್ರ ಬೇಸ್ ಮೇಲೆ ನಿಮ್ಮ ರಿಸಲ್ಟ್ಸ್ ನಿರ್ಧಾರ ಆಗೋದು. ಸೊ ದಿನಕ್ಕೆ ನೀವು 200 ಗ್ರಾಮ್ ಪ್ರೋಟೀನ್ ತಿಂದಿದ ತಕ್ಷಣ, 3/4 ಅವರ್ ವರ್ಕೌಟ್ ಮಾಡಿದ ತಕ್ಷಣ ನಿಮ್ಮ ಬಾಡಿ ಬಿಲ್ಡ್ ಆಗೋದಿಲ್ಲ. ಸೊ ಇದೆಲ್ಲನೂ ಕೂಡ ಮ್ಯಾಟ್ರ್ ಆಗುತ್ತೆ. ಆ್ಯಂಡ್ ಯೋಗ, ಸೊ ನೀವೇನಾದ್ರೂ ಕೂಡ ಸ್ವಲ್ಪ ಏಜ್ ಜಾಸ್ತಿ ಆಗಿದೆ, ಒಂದು 45, 50, 60 ಹೀಗೆ ಜಾಸ್ತಿ ಆಗಿದೆ, ಸ್ವಲ್ಪ ಇದುವರೆಗೂ ಯಾವುದೇ ರೀತಿ ಎಕ್ಸಸೈಸ್ ಮಾಡೇ ಇಲ್ಲ, ಬಾಡಿ ಫ್ಲೆಕ್ಸಿಬಿಲಿಟಿ ಇಲ್ಲ, ಮಾಡಬೇಕು, ಫ್ಲೆಕ್ಸಿಬಿಲಿಟಿಗೋಸ್ಕರ ಫಸ್ಟ್ ಟ್ರೈ ಮಾಡಬೇಕಂತಿದ್ರೆ ಸೊ ನೀವು ಕಾರ್ಡಿಯೋ ರಿಲೇಟೆಡ್ ಎಕ್ಸಸೈಸ್ ಕೂಡ ಮಾಡ್ಬೋದು. ಜಿಮ್ಗೆ ಹೋಗಿ, ಅಂದರೆ ಟ್ರೆಡ್ಮಿಲ್ ಮಾಡಬಹುದು, ಸೈಕ್ಲಿಂಗ್ ಮಾಡಬಹುದು, ಮೆಟ್ಲು ಇಳಿಯೋದು ಮಾಡ್ಬೋದು, ಇಲ್ಲ ಪಾರ್ಕಲ್ಲೇ ವಾಕಿಂಗ್ ಮಾಡುವಂಥದ್ದು, ಈ ಥರದ್ದು ಕೂಡ ಮಾಡಬಹುದು. ಅಥವಾ ನೀವು ಯೋಗ ಕೂಡ ಸೇರ್ಕೋಬೋದು. ಯೋಗದಲ್ಲಿ ಏನಿರುತ್ತೆ ಅಂದರೆ ಆ ಭಂಗಿಗಳನ್ನ ನೀವು ಮಾಡಬೇಕಂದ್ರೆ ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಬೇಕಾಗುತ್ತೆ. ಅದು ನಿಮಗೆ ಇನಿಷಿಯಲಿ ನಿಮಗೆ ಸಿಗೋದಿಲ್ಲ. ನೀವೆಷ್ಟೇ ಫಿಟ್ ಆ್ಯಂಡ್ ಫೈನ್ ಆಗಿದ್ರೂ ಕೂಡ ಕೆಲವೊಂದು ಭಂಗಿಗಳು ನಿಮಗೆ ಇಮ್ಮಿಡಿಯೇಟ್ಲಿ ಮಾಡೋಕ್ಕಾಗಲ್ಲ. ಅದು ಸ್ವಲ್ಪ ಟೈಮ್ ತೊಗೊಳುತ್ತೆ, ತುಂಬ ಟೈಮ್ ತೊಗೊಳುತ್ತೆ. 1 ವೀಕ್ 2 ವೀಕ್ಸ್ ಬೇಕು. ನೀವು ಒಂದೊಂದು ಭಂಗಿಗಳನ್ನ ನೀವು ಕಲಿಬೇಕಂದ್ರೆ ತುಂಬ ಟೈಮ್ ತೊಗೊಳುತ್ತೆ. ಸೊ ನಿಮಗೆ ಯೋಗಕ್ಕೆ ಸೇರಿದಾಗ ಚಿಕ್ಕ ಎಕ್ಸಸೈಸ್ ಸ್ಟಾರ್ಟಿಂಗ್ ಮಾಡಿಸೋದು, ಸೂರ್ಯ ನಮಸ್ಕಾರ ಮಾಡಿಸೋವಂಥದ್ದು, ಪದ್ಮಾಸನ ಮಾಡಿಸೋವಂಥದ್ದು, ಮತ್ತು ನಿಮಗೆ ಡೌನ್ ಡಾಗ್, ಈ ಥರ ಕೆಲವೊಂದಷ್ಟು ಚಿಕ್ಕ ಎಕ್ಸಸೈಸ್ಗಳನ್ನ ಮಾಡಿಸ್ತಾ ನಿಮ್ಮ ಬಾಡಿಗೆ ಅದು ಅಡ್ಜಸ್ಟ್ ಮಾಡಿ ಆಮೇಲೆ ಅದರಲ್ಲಿ ಬಿಗಿನರು, ಅಡ್ವಾನ್ಸು, ಅಲ್ಟಿಮೇಟ್ ಹೀಗೆ ಒಂದಷ್ಟು ಮುಂದಕ್ಕೆ ಹೋಗುತ್ತೆ. ಸರಿ. ಸೊ ಯಾವುದೇ ಎಕ್ಸಸೈಸ್ ನೀವು ಸ್ಟಾರ್ಟ್ ಮಾಡಿದ್ರೂ ಕೂಡ ನಿಮಗೆ ಎರಡರಲ್ಲೂ ಕೂಡ ಬೆನಿಫಿಟ್ಸ್ ಇದ್ದೇ ಇರುತ್ತೆ. ಸೊ ನಿಮ್ಮ ಗೋಲ್ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಿಮ್ಮದು ಗೋಲ್ ಜನರಲ್ ಫಿಟ್ನೆಸ್ ಆಗಿದ್ದರೆ ಸೊ ನೀವು 3 ಕೂಡ ಯೂಸ್ ಮಾಡ್ಬೋದು.
ಬಟ್ ನನ್ನ ರೆಕಮೆಂಡೇಷನ್ ನಿಮ್ದು ಏಜ್ ಕಡಿಮೆ ಇದೆ 20-30 ಹಂಗಿದೆ ಅಂತ ಹೇಳಿದ್ರೆ ಸೊ ನೀವು ಜಿಮ್ ವರ್ಕೌಟ್ ಮಾಡೋದು ಬೆಸ್ಟ್ ಆಪ್ಷನ್. ಅದರಲ್ಲೂ ಸ್ಪೆಷಲಿ ವೆಯ್ಟ್ ಟ್ರೈನಿಂಗ್ ಮಾಡಿ ಜೊತೆಗೆ ಪ್ರೋಟೀನ್ ಮತ್ತು ನ್ಯೂಟ್ರಿಷನ್ಸ್ನ ಆ್ಯಡ್ ಮಾಡ್ತಾ ನಿಮ್ಮ ಲೈಫ್ ಸ್ಟೈಲ್ನ ತುಂಬ ಚೆನ್ನಾಗಿ ಇಟ್ಕೊಂಡ್ರೆ ಒಳ್ಳೆ ರಿಸಲ್ಟ್ಸ್ನ ಅಚೀವ್ ಮಾಡಬಹುದು. ಇದು ನನ್ನ ಸಜೆಷನ್. ಇಲ್ಲ ನಮ್ಮದು ಸ್ವಲ್ಪ ಇನ್ನೂ ಏನು ಫಿಟ್ನೆಸ್ ರಿಲೇಟೆಡ್ ಏನೂ ಇಲ್ಲ, ಸ್ವಲ್ಪ ಏಜ್ ಬೇರೆ ಜಾಸ್ತಿ ಆಗಿದೆ, ಸ್ವಲ್ಪ ಅನ್ಕಂಫರ್ಟಬಲ್ ಇದೆ ಅಂತ ಹಾಗಿದ್ದರೆ ನಿಮಗೆ ಯೋಗಾಗೆ ನೀವು ಹೋಗಬಹುದು. ಯೋಗಕ್ಕಿಂತ ಮುಂಚೆ ಅಟ್ಲೀಸ್ಟ್ ನಿಮ್ಮ ಮನೆ ಸುತ್ತಮುತ್ತ ಅಥವಾ ಪಾರ್ಕಲ್ಲೋ ಅಥವಾ ರೋಡಲ್ಲೋ ಅಥವಾ ಮೈದಾನದಲ್ಲೋ ಒಂದು ಹಾಫ್ ಆನ್ ಅವರ್ ಬಾಡಿನ ವಾರ್ಮಪ್ ಮಾಡ್ಕೊಳ್ಳಿ. ಯೋಗದಲ್ಲೂ ಕೂಡ ನಿಮಗೆ ವಾರ್ಮಪ್ ಸೆಷನ್ ಅಂದರೆ ಶುರು ಆಗುತ್ತೆ ನಿಜ, ಬಟ್ ನಿಮಗಿನ್ನೂ ಸ್ವಲ್ಪ ವಾರ್ಮಪ್ ಸ್ವಲ್ಪ ಜಾಸ್ತಿ ಬೇಕು. ಯೋಗ ನಿಮಗೆ ಕಾರ್ಡಿಯೋ ಎಕ್ಸಸೈಸ್ ಥರ ಒಮ್ಮೆಲೇ ನಿಮಗೆ ಇಂಟೆನ್ಸಿಟಿ ಜಾಸ್ತಿ ಆಗೋಲ್ಲ. ವೆಯ್ಟ್ ಟ್ರೈನಿಂಗಲ್ಲೂ ಅಷ್ಟೇ ನಿಮಗೆ ಪೈನ್ ಆಗುತ್ತೆ ಅಷ್ಟೇ ವಿನಃ ನಿಮಗೆ ಕಾರ್ಡಿಯೋ ಅಂದರೆ ನಿಮ್ಮ ಹೃದಯ ಬಡಿತ ಜಾಸ್ತಿ ಆಗುವಂಥದ್ದು ಅಲ್ಲೇನಿರಲ್ಲ. ನಿಮ್ಮ ಹೃದಯ ಬಡಿತ ಯಾವಾಗ ಜಾಸ್ತಿ ಆಗುತ್ತೋ ಬಾಡಿದಲ್ಲಿ ಅವಾಗ ಕ್ಯಾಲೋರಿ ಬರ್ನ್ ಆಗೋದಕ್ಕೆ, ಮೆಟಬಾಲಿಸಮ್ ಬೂಸ್ಟ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಯೋಗ ಆಗಿರಲಿ ಅಥವಾ ವೆಯ್ಟ್ ಟ್ರೈನಿಂಗಲ್ಲಾಗಿರಲಿ ಅಷ್ಟೊಂದು ನಿಮಗೆ ಕ್ಯಾಲೋರಿ ಬರ್ನ್ ಆಗೋಲ್ಲ. ಬಟ್ ನಿಮ್ಗೆ ರಿಸಲ್ಟ್ಸ್ನ ಅಚೀವ್ ಮಾಡೋಕ್ಕೆ ಏನೇನು ಬೇಕೋ ಅದು ಎಲ್ಲನೂ ಕೂಡ ನಿಮ್ಗೆ ಆ ಫ್ಲೆಕ್ಸಿಬಿಲಿಟಿ ಆಗಿರಲಿ, ಮಸಲ್ ವೇರ್ ಆ್ಯಂಡ್ ಟೇರ್ ಆಗೋದಾಗಿರಲಿ, ಫಾರ್ಮ್ ಆಗಿರಲಿ, ಪ್ರಾಪರ್ ಫಾರ್ಮ್ ತುಂಬ ಇಂಪಾರ್ಟೆಂಟ್. ಇವೆಲ್ಲನೂ ಕೂಡ ಕಲಿಯೋದಕ್ಕೆ ನಿಮಗೆ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಜಿಮ್ ಟ್ರೈನಿಂಗಾರು ಮಾಡಿ, ಯೋಗ ಟ್ರೈನಿಂಗ್ ಮಾಡಿ, ಕಾರ್ಡಿಯೋ ಎಕ್ಸಸೈಸ್ ಮಸ್ಟ್ ಮಾಡಿ. ಯಾಕಂದರೆ ಇವಾಗ ಹೃದಯ ಸಂಬಂಧಕ್ಕೆ ಎಷ್ಟೊಂದು ಕಾಯಿಲೆಗಳು ಜಾಸ್ತಿ ಆಗ್ತಿದೆ. ಸೊ ಹಂಗಾಗಿ ನೀವು ಯಾವುದಾದ್ರೂ ಒಂದು ಕಾರ್ಡಿಯೋ ರಿಲೇಟೆಡ್ ಎಕ್ಸಸೈಸ್ನ ನೀವು ಆ್ಯಡ್ ಆನ್ ಮಾಡ್ಕೊಳ್ಳಿ, ಅದು ನಿಮ್ಗೆ ಹೆಲ್ಪ್ ಆಗುತ್ತೆ. ಅದನ್ನು ನೀವು ಜಿಮ್ಮಲ್ಲೇ ಮಾಡಬೇಕು, ಯೋಗ ಸೆಂಟ್ರಲ್ಲೇ ಮಾಡಬೇಕು ಹಾಗೇನಿಲ್ಲ. ನೀವೊಂದು ಹಾಫ್ ಆನ್ ಅವರ್ ಬ್ರಿಸ್ಕ್ ವಾಕ್ ಮಾಡೋದು ನಡೆಯುತ್ತೆ, ಅಥವಾ ಪಾರ್ಕಲ್ಲಿ ಜಾಗ್ ಮಾಡೋದು ನಡೆಯುತ್ತೆ, ಅಥವಾ ಸೈಕ್ಲಿಂಗ್ ಮಾಡೋದು ನಡೆಯುತ್ತೆ, ಮಕ್ಕಳ ಜೊತೆ ಆಟ ಆಡೋದು ನಡೆಯುತ್ತೆ. ನಿಮ್ಮ ಮನೇಲಿರೋ ನಾಯಿ ಜೊತೆ ಪಾರ್ಕನ್ನು ಕರ್ಕೊಂಡೋಗಿ ಓಡಾಡಿಸಿ ಆಟ ಆಡಿಸಿದ್ರು, ನಾಯಿನ ಆಟ ಆಡಿಸಿದ್ರು ನಡೆಯುತ್ತೆ. ನಿಮ್ಮಲ್ಲಿರೋ ಮಕ್ಕಳನ್ನ ಆಟ ಆಡಿಸೋ ನಡೆಸುತ್ತೆ, ನಿಮ್ಮ ಹೆಂಡ್ತಿನ ಆಟ ಆಡಿಸೋ ನಡೆಯುತ್ತೆ, ನಿಮ್ಮ ಗಂಡನ ಆಟ ಆಡಿಸಿದ್ರು ನಡೆಸುತ್ತೆ. ಸೊ ಇದು ಆ್ಯಕ್ಚುಲಿ ಈ ಗೇಮ್ ಥರ ನೀವು ಕ್ಯಾಲರಿ ಬರ್ನ್ ಮಾಡಿದ್ರೆ ನಿಮ್ಗೆ ಗೊತ್ತೂ ಆಗೋದಿಲ್ಲ, ಅಷ್ಟು ಚೆನ್ನಾಗಿ ಹೋಗುತ್ತೆ. ಯಾವುದಾದ್ರು ಸ್ಪೋರ್ಟ್ಸ್ ಗೇಮ್ ಆಡಿ ಈ ಥರದ್ದು ನೀವು ಆಡಿದ್ರೆ ನಿಮಗೆ ಬೆಟರ್, ಎರಡೂ ಬೆಟರ್. ಯೋಗಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ, ನಮ್ಮ ಸಂಸ್ಕೃತಿ ಇದು. ಸೊ ಅದು ಕೂಡ ತುಂಬ ಚೆನ್ನಾಗೇ ಇದೆ. ಅದರಲ್ಲಿ ನೀವು ಏನಾದರೂ ಒಂದು ಮಾಡ್ತೀನಿ ಅಂತ ಅಂದ್ಕೊಂಡು ನೀವು ಮುಂದೆ ಹೋಗಿ ತುಂಬ ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ಜಿಮ್ ನಿಮಗೆ ಇನಿಷಿಯಲಿ ಚೆನ್ನಾಗಿರುತ್ತೆ, ಬಟ್ ನಿಮಗೆ ಅದು ನಿಮ್ಮದು ಮೈಂಡ್ ಸೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾಕಂದ್ರೆ ನನಗೆ ಗೊತ್ತಿರೋಂಗೆ ನಾನು ಇದುವರೆಗೆ 10 ಜಿಮ್ ಚೇಂಜ್ ಮಾಡಿದ್ದೀನಿ. ನಾನು ವರ್ಕೌಟ್ ಶುರು ಮಾಡೋ ಟೈಮಲ್ಲಿ ಆ ಜಿಮ್ ಈ ಜಿಮ್ ಎಲ್ಲ ಜಿಮ್ಮು ಚೆನ್ನಾಗೇ ಇರುತ್ತೆ, ಎಲ್ಲ ಎಕ್ವಿಪ್ಮೆಂಟ್ಸು ಚೆನ್ನಾಗೇ ಇರುತ್ತೆ. ಸೊ ಜಿಮ್ ಟ್ರೈನರ್ಸ್ ಆಗಿರಲಿ ಮತ್ತು ಅಲ್ಲಿ ಅಟ್ಮಾಸ್ಫಿಯರ್ ಎಲ್ಲನೂ ಚೆನ್ನಾಗಿರುತ್ತೆ. ಬಟ್ ನಮ್ಮ ಮೈಂಡ್ ಸೆಟ್ ಮೋಟಿವೇಶನ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಷ್ಟೇ. ನಾವು ಯಾರನ್ನೂ ಬೈಯೋವಂಥ ಸ್ಟೇಜಲ್ಲಿ ಇರಲ್ಲ, ಯಾಕಂದ್ರೆ ನಮ್ಮದು ಫೋಕಸ್ ಮೇಲೆ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಯೋಗ ನಿಮಗೆ ಮೆಜಾರಿಟಿ ಗ್ರೂಪ್ ಕ್ಲಾಸಸ್ ಸಿಗುತ್ತೆ. ನಿಮಗೆ ಯಾರು ತುಂಬ ರೇರ್ ಮನೆಗೆ ಬಂದು ಹೇಳ್ಕೊಂಡು ಕೊಡುವಂಥ ಮೆಥಡ್ ತುಂಬ ಕಡಿಮೆ. ಬಟ್ ಸಾಧಾರಣವಾಗಿ ಯೋಗ ಗ್ರೂಪ್ ಕ್ಲಾಸೇ ಇರುತ್ತೆ, ಒಂದು 10 ಜನ 20 ಜನ 30 ಜನ ಮಧ್ಯಾಹ್ನ ನೀವು ಮಾಡೋವಂಥದ್ರಿಂದ ಸೊ ಒಬ್ಬರು ನೋಡ್ಕೊಂಡು ಆ 1 ಅವರ್ ಹೆಂಗೆ ಹೋಯ್ತು ಅಂತಲೇ ಗೊತ್ತಾಗಲ್ಲ. ಬಟ್ ಜಿಮ್ಮಲ್ಲಿ ನಿಮಗೆ ಹಂಗಾಗಲ್ಲ. ಸೊ ನಿಮ್ಗೊಂದು 10 ನಿಮಿಷ 20 ನಿಮಿಷ ಆಗ್ತಿದ್ದಂಗೆ ಬೋರ್ ಹೊಡೆದ್ಬಿಡುತ್ತೆ. ಬಿಕಾಸ್ ಅಲ್ಲೆಲ್ಲ ಇಂಡಿವಿಜುವಲ್. ನಿಮಗೆ ಟ್ರೈನರ್ ಬಂದು ಹಿಂಗೆ ಮಾಡಿ ಅಂತೇಳಿ ನೀಟಾಗಿ ಪ್ರಾಪರ್ ಫಾರ್ಮ್ ಮಾಡಿಬಿಟ್ಟು ಹೋಗ್ತಾರೆ. ಅಕಸ್ಮಾತ್ ನಿಮ್ಗೆ ಫಾರ್ಮ್ ಪ್ರಾಬ್ಲಮ್ ಆಯಿತು ಅಂತ ಹೇಳಿದ್ರೆ ಆ ಫಾರ್ಮ್ನ ಕರೆಕ್ಟ್ ಮಾಡ್ಬಿಟ್ಟು ಮತ್ತೆ ಹೋಗ್ತಾರೆ. ಮತ್ತು ನಿಮ್ಗೆ ಸಪೋರ್ಟ್ ಬೇಕಾದ್ರೆ ಮತ್ತೆ ಬರ್ತಾರೆ ವಿನಃ ನಿಮ್ಮ ಜೊತೆಲೇ ಇದ್ದು ಅವರು ನಿಮ್ಮ ಥರನೇ ಮಾಡಲ್ಲ. ಯಾಕಂದ್ರೆ ಅವ್ರಿಗೆ ಬೇರೆ ಬೇರೆ ಕೆಲಸಗಳು ಇರುತ್ತೆ, ನಿಮ್ಮ ಥರನೇ ತುಂಬ ಜನಕ್ಕೆ ನೋಡ್ಕೊಳ್ಳೋದಿರುತ್ತೆ. ಸೊ ನಿಮ್ಮ ಥರ ಅವ್ರು ಮಾಡಲ್ಲ, ಅವ್ರ ಥರನೂ ನೀವು ಮಾಡಲ್ಲ. ಸೊ ಯೋಗದಲ್ಲಿ ಸೇಮ್ ಮಾಡ್ತಿರ್ತೀರ. ನಿಮಗೆ ಟ್ರೈನರ್ ಕೂಡ ಅದನ್ನ ಹೇಳ್ಕೊಡ್ತಿರ್ತಾರೆ, ನಿಮ್ಮ ಜೊತೆಲಿರೋ ಕೂಡ ಅದನ್ನು ಮಾಡ್ತಾ ಇರೋದ್ರಿಂದ ನಿಮಗೆ ಗುಂಪಲ್ಲಿ ಗೋವಿಂದ ಆಗಿಬಿಡುತ್ತೆ. ಸೊ ಅದು ಅಷ್ಟೇ, ಏರೋಬಿಕ್ಸು, ಜುಂಬಾ, ಈ ಗ್ರೂಪ್ ಕ್ಲಾಸಸ್ಗಳೆಲ್ಲ ಸೇಮ್ ಹಿಂಗೇನೆ. ಸೊ ಹಂಗಾಗಿ ನಿಮಗೆ ಗ್ರೂಪ್ ಕ್ಲಾಸ್ ನಿಮಗೆ ಬೋರ್ ಹೊಡೆಯೋದು ತುಂಬ ಕಡಿಮೆ, ತುಂಬ ರೇರ್. ನಿಮಗೆ ಬೇಜಾರಾಗುತ್ತೆ ಕೆಲವು ಸಲ, ಮತ್ತು ಬೋರ್ ಹೊಡೆಯುತ್ತೆ. ಬಟ್ ನಿಮ್ಮ ಕಂಪೇರ್ ಟು ನಿಮಗೆ ಜಿಮ್ ಕಂಪೇರ್ ಮಾಡಿದ್ರೆ ತುಂಬ ಈಸಿಯಾಗಿ ಮಾಡಿಬಿಡ್ಬೋದು ಯೋಗ. ಸೊ ಹಂಗೆ ಕೂಡ ನೀವು ಗ್ರೂಪ್ ಕ್ಲಾಸ್ಗೆ ಜಾಯ್ನ್ ಆಗಬಹುದು. ಸೊ ಜಿಮ್ಗೆ ಇಟ್ಸ್ ಅಬೌಟ್ ಯುವರ್ ಮೈಂಡ್ ಸೆಟ್. ನಾನು ಆಲ್ರೆಡಿ ಇದನ್ನು ವೀಡಿಯೋದಲ್ಲಿ ತುಂಬ ಸಲ ಹೇಳಿದ್ದೀನಿ, ನಿಮ್ಮ ಮೈಂಡ್ ಸೆಟ್ ಮೇಲೆ ಅದ್ರ ನಿರ್ಧಾರ ಆಗಿರುತ್ತೆ. ಯಾಕಂದರೆ ನಂತರ ನೀವು ಇರ್ತೀರ, ಸುಮ್ಮನೆ ಜಿಮ್ ಚೇಂಜ್ ಮಾಡ್ಕೊಂಡು ಇರ್ತೀರ ವಿನಃ. ಸೊ ನಿಮ್ಮಲ್ಲಿ ಆ ಡೆಡಿಕೇಟಿವ್ ಮೈಂಡ್ ಇದ್ದರೆ ಮಾತ್ರ ನಿಮಗೆ ಜಿಮ್ ವರ್ಕ್ ಆಗುತ್ತೆ. ಸೊ ಜಿಮ್ ತುಂಬ ಒಳ್ಳೆ ಇದು ಅಟ್ಮಾಸ್ಫಿಯರ್. ಅದು ವೆಯ್ಟ್ ಟ್ರೈನಿಂಗ್ ಇರುತ್ತೆ, ಕಾರ್ಡಿಯೋ ಇರುತ್ತೆ, ಒಳ್ಳೆ ಗ್ರೂಪ್ ಇರುತ್ತೆ, ಕೋಚ್ ಇರ್ತಾರೆ, ನಿಮಗೆ ಪ್ರಾಪರ್ ಫಾರ್ಮ್ ಇರುತ್ತೆ, ನಿಮ್ಗೆ ಅಲ್ಲೂ ಕೂಡ ಫ್ರೆಂಡ್ಸ್ ಆಗ್ತಾರೆ. ಬಟ್ ಫ್ರೆಂಡ್ಸ್ಗಳ ಜೊತೆ ಮುಳುಗೋಗ್ಬಿಡ್ತಾರೆ ಕೆಲವರು. ಸೊ ಅದನ್ನು ನೀವು ತುಂಬ ಅವಾಯ್ಡ್ ಮಾಡಿ. ಒಂದು ವರ್ಕೌಟ್ಗಿಂತ ಮುಂಚೆ ಮುಗಿಸ್ಬಿಡಿ, ಇಲ್ಲ ವರ್ಕೌಟ್ ಆದಮೇಲೆ ಮಾತಾಡಿಸಿ. ಫಸ್ಟ್ ವರ್ಕೌಟ್ನ ಕಂಪ್ಲೀಟ್ ಮಾಡಿ. ನೀವೇನು ವರ್ಕೌಟ್ ಮಾಡ್ತಿದ್ರು, ಅದು ಬ್ರೋ ಸ್ಲಿಪ್ ಆಗಿರಲಿ, ಅಥವಾ ಒಂದು ಮಸಲ್ ಗ್ರೂಪ್ಗೆ ಒಂದು ದಿವಸ ಟ್ರೈನ್ ಮಾಡೋದಾಗಿರಲಿ, ಅಥವಾ ಪುಷ್ ಪುಲ್ ಆಗಿರಲಿ, ಅಥವಾ ಓವರಾಲ್ ಬಾಡಿ ವರ್ಕೌಟ್ ಆಗಿರಲಿ, ಸೊ ಆಲ್ಟರ್ನೇಟ್ ವರ್ಕೌಟ್ ಆಗಿರಲಿ, ಯಾವುದೇ ವರ್ಕೌಟ್ ನೀವು ಮಾಡಿದ್ರೂ ಅಷ್ಟೇ. ಸೊ ಶಿಸ್ತಾಗಿ ಮಾಡಿ, ಪ್ರಾಪರ್ ಫಾರ್ಮಲ್ಲಿ ಮಾಡಿ. ನಿಮ್ಮ ಕೈಲಿ ಎಷ್ಟು ಮ್ಯಾಕ್ಸಿಮಮ್ ವೆಯ್ಟ್ ಎತ್ತಕ್ಕಾಗುತ್ತೋ ಅದಕ್ಕಿಂತ ಒಂದು 30% ಕಮ್ಮಿ ಇಟ್ಕೊಳ್ಳಿ. ಈಗ ನನ್ನ ಕೈಯಲ್ಲಿ ಮ್ಯಾಕ್ಸಿಮಮ್ 17 kg ಎತ್ತಕ್ಕಾಗುತ್ತೆ ಅಂದರೆ ನಾನು 12.5 kg ವೆಯ್ಟ್ ಎತ್ತಿದ್ರೆ ಸಾಕಾಗುತ್ತೆ ಜನರಲ್ ಫಿಟ್ನೆಸ್ನ ಮೇಂಟೈನ್ ಮಾಡೋಂಗಿದ್ರೆ. ಸೊ ನೀವು ಓವರ್ ಬಾಡಿ ಬಿಲ್ಡ್ ಮಾಡ್ತೀನಿ ಹಂಗೆ ಹಿಂಗೆ ಮಾಡ್ತೀನಿ ಅಂತ ಹೇಳಿದ್ರೆ ಸೊ ನಿಮ್ಗೇನು ರೆಕಮೆಂಡ್ ಮಾಡ್ತಾರೆ ಜಿಮ್ಮಲ್ಲಿ, ಸೊ ಅದನ್ನು ನೀವು ಮಾಡಿದ್ರೆ
ಬೆಟರ್. ಸೊ ನನ್ನ ಪ್ರಕಾರ ಯೋಗನೂ ಸೂಪರ್ ಮತ್ತು ವೆಯ್ಟ್ ಟ್ರೈನಿಂಗ್ ಕೂಡ ಸೂಪರ್, ಎರಡೂ ಕೂಡ ಸೂಪರ್. ಈಗ ಅಡಿಷ್ನಲ್ ಬೋನಸ್ ಪಾಯಿಂಟ್ ಹೇಳುವಂಥ ಟೈಮ್, ನಿಮಗೆ ಕ್ಯಾಲರಿ ಬರ್ನ್ ಜಾಸ್ತಿ ಆಗಬೇಕು ಅಂತ ಹೇಳಿದ್ರೆ, ಅದು ನಿಮಗೆ ಲಾಂಗ್ ಟರ್ಮ್ ನೀವು ಮಾಡೋವಂಥ ಪಾಸಿಬಿಲಿಟಿ ಬೇಕು ಅಂತ ಹೇಳಿದ್ರೆ, ನಿಮಗೆ ವರ್ಕೌಟ್ಸ್ಗಳಿಗಿಂತನೂ ಯಾವುದಾದ್ರು ಸ್ಪೋರ್ಟ್ಸ್ ಆ್ಯಕ್ಟಿವಿಟಿನಲ್ಲಿ ಪಾರ್ಟಿಸಿಪೇಟ್ ಮಾಡಿ. ಅದು ನಿಮಗೆ ಯಾವತ್ತೂ ಬೋರೇ ಹೊಡೆಯಲ್ಲ. ತುಂಬ ರೇರ್ ನಿಮಗೆ ಬೋರ್ ಹೊಡಿದು, ಯಾವಾಗೋ ಬೋರ್ ಹೊಡೆಯುತ್ತೆ. ನಿಮ್ಮ ಪಾರ್ಟ್ನರ್ ಬಂದಿಲ್ಲ ಅಂತ ಹೇಳಿದ್ರೆ ಅವತ್ತು ಆ್ಯಕ್ಚುಲಿ ಬೋರ್ ಹೊಡಿತದೆ. ಆ ಥರ ಮಾಡಬೇಕಂತ ಹೇಳಿದ್ರೆ ನೀವು ಗ್ರೂಪ್ ಕ್ಲಾಸ್ಗೆ ಜಾಯ್ನ್ ಆಗಿದ್ದು ಒಂದು, ಇಲ್ಲ ಅಂತ ಹೇಳಿದ್ರೆ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಮಾಡಿ. ಬ್ಯಾಡ್ಮಿಂಟನ್ ಮಾಡೋದು, ಇಲ್ಲ ಕ್ರಿಕೆಟ್ ಆಡುವಂಥದ್ದು. ಆ್ಯಕ್ಚುಲಿ ಬ್ಯಾಡ್ಮಿಂಟನ್ ಬೆಸ್ಟ್, ಬಿಕಾಸ್ ಇಬ್ಬರೇ ಇರಬೇಕಾಗುತ್ತೆ. ಬಟ್ ಕ್ರಿಕೆಟ್ಗೆ ತುಂಬ ಜನ ಬೇಕು. ಬ್ಯಾಡ್ಮಿಂಟನ್ ಆಡಬಹುದು, ಅಥವಾ ನೀವು ಸ್ವಿಮ್ಮಿಂಗ್ ಮಾಡಬಹುದು. ಇದರಲ್ಲಿ ನಿಮಗೆ ಬೋರ್ ಹೊಡಿಲ್ಲ. ಟೇಬಲ್ ಟೆನ್ನಿಸ್ ಆಡಬಹುದು, ಶಟಲ್ ಬ್ಯಾಡ್ಮಿಂಟನ್ ಆಡಬಹುದು, ಅಥವಾ ಇಂಡಿಯನ್ ಗೇಮ್ಸ್ ಬರುತ್ತೆ. ಕಮೆಂಟ್ಸ್ ಮಾಡಿ, ನನಗೆ ಅಷ್ಟು ನೆನಪಿಲ್ಲ. ನಾನು ವೆಯ್ಟ್ ಲಾಸ್ ಮಾಡೋ ಟೈಮಲ್ಲಿ ನಾನು ಬ್ಯಾಡ್ಮಿಂಟನ್ನೇ ಶುರು ಮಾಡಿದ್ದು, ಕ್ರಿಕೆಟ್ ಆಡ್ತಿದ್ದೆ. ಸ್ವಿಮ್ಮಿಂಗು ನನಗೆ ಇವತ್ತಿಗೂ ನೆಟ್ಟಿಗೆ ಬರೋಲ್ಲ, ಲೈಟಾಗಿ ಮಾಡ್ತೀನಿ ಅಷ್ಟೇ. ಸೊ ಹಿಂಗೆ ಈ ಥರ ಆ್ಯಕ್ಟಿವಿಟೀಸ್ನ ನೀವು ಮಾಡ್ಕೋಬಹುದು. ಇದ್ರ ಜೊತೆಗೆ ನೀವು ಬೇಕಾದ್ರೆ ಗ್ರೂಪ್ ಕ್ಲಾಸ್ ಯೋಗಕ್ಕೆ ಸೇರ್ಕೋಬಹುದು. ಬಟ್ ನಿಮ್ಗೆ ಹೈ ಇಂಟೆನ್ಸಿಟಿ ಬೇಕಂತ ಹೇಳಿದ್ರೆ ಜುಂಬಾಗೆ ಹೋಗಬೇಕು, ಅಥವಾ ಏರೋಬಿಕ್ಸ್ಗೆ ಹೋಗಬೇಕು, ಅಥವಾ ಕರಾಟೆ, ಬಾಕ್ಸಿಂಗು, ಮತ್ತು ಮುವಾತೈ, ಅಥವಾ MMA. ಸೊ ಈ ಥರದಕ್ಕೆ ನೀವು ಟ್ರೈ ಮಾಡಿದ್ರೆ ನಿಮಗೆ ಸ್ಪೋರ್ಟ್ಸ್ ಪ್ಲಸ್ ಫಿಸಿಕಲ್ ಫಿಟ್ನೆಸ್, ಸೊ ಎರಡನ್ನೂ ಕೂಡ ನೀವು ಬ್ಯಾಲೆನ್ಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಓಕೆ. ಸೊ ಇದ್ರ ಜೊತೆಗೆ ನಿಮಗೆ ನ್ಯೂಟ್ರಿಷನ್ ಬ್ಯಾಲೆನ್ಸ್ ತುಂಬ ಇಂಪಾರ್ಟೆಂಟ್. ಸೊ ನಿಮ್ಮಲ್ಲಿ ಯಾರಿಗಾದ್ರೂ ನ್ಯೂಟ್ರಿಷನ್ ಬ್ಯಾಲೆನ್ಸ್ನ ಚೆನ್ನಾಗಿ ಮಾಡ್ಕೋಬೇಕು, ಒಳ್ಳೆ ಹೆಲ್ತಿ ಈಟಿಂಗ್ ಹ್ಯಾಬಿಟ್ಸ್ನ ಇಟ್ಕೋಬೇಕು ಅಂತ ಹೇಳಿದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲೆಟ್ಸ್